ತಿಮ್ಮಣ್ಣ ಅವ್ರಿಗೆ, ಕೆ ವೆಂಕಟೇಶಪ್ಪ ಅವ್ರಿಗೆ, ಶಿವಕುಮಾರ್ ಅವ್ರಿಗೆ, ಮತ್ತು ತಿರುಪತಿ ರವಿ ಅವರಿಗೆ, ನಮ್ಮ MRK ಸರ್ ಅವ್ರಿಗೆ, ಪತ್ರಿಕಾ ಮಿತ್ರರಿಗೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ತುಂಬ ಸಂತೋಷದ ವಿಚಾರ. ಈ ವಿಷಯ ತುಂಬ ದೊಡ್ಡ ವಿಷಯ ಇದೆ ಮತ್ತು ತುಂಬ ಗಂಭೀರವಾದಂಥ ವಿಷಯ. ಅಕಸ್ಮಾತಾಗಿ ರಾವು ಕಾಲ ಕೆಟ್ಟ ಕಾಲ ಅಂತಿದ್ರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಬ್ಬ ಟ್ರಾಫಿಕ್ ಕಂಟ್ರೋಲರ್ ಇರ್ತಾನೆ. ಟ್ರಾಫಿಕ್ ಕಂಟ್ರೋಲರ್ ಜೊತೆಯಲ್ಲಿ ಒಬ್ಬ ಜ್ಯೋತಿಷ್ಯನು ಕೂಡ ಇಡಬೇಕಾಗಿತ್ತು. ಬಸ್ ಯಾವ ಟೈಮಲ್ಲಿ ಬಿಡಬೇಕು, ಯಾವ ಟೈಮಲ್ಲಿ ಇನ್ನೊಂದು ಕಡೆ ಸೇರಬೇಕು ಅಂತೇಳಿ ಒಬ್ಬ ಟ್ರಾಫಿಕ್ ಕಂಟ್ರೋಲರ್ ಜೊತೆಗೆ ಜ್ಯೋತಿಷ್ಯನು ಕೂಡ ಇಡಬೇಕಾಗುತ್ತೆ. ಅವನ್ನ ಇಟ್ಟಿದ್ರೆ ಏನು ಗತಿ ಅಲ್ವಾ? ಪ್ರಯಾಣ ಮಾಡೋಕ್ಕಾಗ್ತಾ ಇತ್ತಾ? ನೀವೆಲ್ಲ ಯೋಚನೆ ಮಾಡಿ. ಎಲ್ಲ ಕಾಲಗಳು ಒಳ್ಳೆಯವೆ, ರಾವಕಾಲ ಅಂತೇಳಿ ನಾವು ಪರಿಗಣಿಸಬಾರ್ದು. ನಂತರ ಇವತ್ತು ಇಲ್ಲಿ ತನಕ ಈ ಒಂದು ವಿಚಾರಗೋಷ್ಠಿಗೆ ಸಂಬಂಧಪಟ್ಟ ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಹಿರಿಯರು ಆದಂಥ ಕೆ ವೆಂಕಟೇಶಪ್ಪ ಅವರೇ ಮತ್ತು ಇಲ್ಲಿ ಬಹಳ ಸಂತೋಷದ ಒಂದು ವಿಷಯ ಅಂದರೆ ಈ ಒಂದು ಪ್ರಗತಿಪರವಾದಂತಹ ಈ ಒಂದು ಕಾರ್ಯಚಟುವಟಿಕೆಗೆ ಸಮಾಜ ಕಲ್ಯಾಣ ಇಲಾಖೆ ಅವರು ಸ್ಪಂದಿಸಿರ್ತಕ್ಕಂಥದ್ದು ತುಂಬ ಅರ್ಥಪೂರ್ಣವಾದಂತಹ ವಿಚಾರ ಮತ್ತು ತುಂಬ ಸ್ವಾಗತಾರ್ಹವಾದ ಇದು ಆಗಲೇಬೇಕಾಗಿದೆ. ಇನ್ನು ಹೆಚ್ಚೆಚ್ಚು ಈಗ ಸಮಯ ಮುಗಿದಿದೆ. ವೆಂಕಟೇಶ್ವರದವರು ವಿಷಯವನ್ನು ಕುರಿತು ತುಂಬ ಆಳವಾದಂತಹ ಅಧ್ಯಯನ ಮಾಡಿ ಹಲವಾರು ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ನಾನು ಆ ವಿಚಾರಗಳನ್ನು ಮತ್ತೆ ಉಚ್ಚಾರಣೆ ಮಾಡಲಿಕ್ಕೆ ಹೋಗುವುದು. ಈ ಒಂದು ಮೂಢನಂಬಿಕೆಗಳು ಮತ್ತು ವೈಚಾರಿಕತೆ 5,000 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಅವರಿಂದ ನಡೆದುಕೊಂಡಿರ್ತಕ್ಕಂಥದ್ದು ಈ ದೇಶ. ಇದು ಮನುಧರ್ಮ ಪ್ರೇರಿತವಾದಂತಹ ಕರ್ಮ ಸಿದ್ಧಾಂತ ಅವರ ಒಟ್ಟಿಗೆ ಕಳೆದುಹಾಕೊಂಡಿರ್ತಕ್ಕಂಥ ಮನುಧರ್ಮ ಸಿದ್ಧಾಂತದ ಒಂದು ಭಾಗವಾಗಿ ಇದು ಜನಗಳ ಮನಸ್ಸಿನಲ್ಲಿ ಬೆಳೆಯುತ್ತಿರ್ತಕ್ಕಂಥದ್ದು ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ಅಂದರೆ ಈಗ ನಾವು ಏನು ಈ ಪರಿಸ್ಥಿತಿಗಳಲ್ಲಿ ಬದುಕ್ತಾ ಇದ್ದೀವಿ, ನಮಗಿಂತಲೂ ಮೊದಲು ನಮ್ಮ ತಂದೆ ತಾಯಿಗಳು, ಅವರಿಗಿಂತಲೂ ಮೊದಲು ಅವರ ತಂದೆ ತಾಯಿಗಳು ಅಂದರೆ ನಮ್ಮ ತಾತ ಅಜ್ಜಿಯವರು, ಇವರೆಲ್ಲ ಒಂದು ನಂಬಿಕೆ ಏನಂದರೆ ನಾವೆಲ್ಲ ಕೂಡ ಬಹುಶಃ ಅವರ ಒಂದು ಆಶ್ರಯದಲ್ಲಿ, ಅವರ ಉದರದಲ್ಲಿ ಜನಿಸಿ ಅವರ ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥವರು ನಾವೆಲ್ಲರೂ. ನಾವೇನೋ ಅದಕ್ಕೆ ಹೊರತಾಗಿ ನಡ್ಕೊಂಡು ಬಂದಿಲ್ಲ. ಅಂದರೆ ಈಗ ಏನು ನಾವು ಅನುಭವಿಸ್ತಾ ಇದ್ವಿ, ಈ ಶೋಷಣೆ, ಈ ಕಷ್ಟ, ಈ ಅವಮಾನ, ಇದಕ್ಕೆಲ್ಲ ಕಾರಣ ಹಿಂದೆನೇ ನಿರ್ಧಾರ ಆಗ್ಬಿಟ್ಟಿತ್ತು. ಪೂರ್ವ ಜನ್ಮದಲ್ಲಿ ಇದು ನೀವು ಮಾಡಿರ್ತಕ್ಕಂತಹ ಪಾಪದ ಫಲವನ್ನು ನೀವೀಗ ಅನುಭವಿಸ್ತಾ ಇದ್ದೀವಿ. ಇದನ್ನು ನೀವು ಒಪ್ಕೊಳ್ಳೇಬೇಕು. ಇದು ಕರ್ಮ ಸಿದ್ಧಾಂತ. ಅರ್ಥವಾಯಿತ? ಇವತ್ತು ಕೂಡ ನಾವು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಇನ್ನೂ ಅದರಿಂದ ಹೊರಗಡೆ ಬರಲಿಕ್ಕಾಗಿಲ್ಲ. ಒಬ್ಬ ವೆಂಕಟೇಶ್ ತುಂಬ ಚೆನ್ನಾಗಿ ಹೇಳಿದ್ರು, ನೇರವಾಗಿ ಬಹುತೇಕ ವಿದ್ಯಾವಂತರು ಅನಿಸ್ಕೊಂಡವರಲ್ಲೇ ಇನ್ನೂ ಅದರಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ. ನಿಜ ಹೇಳಿದ್ರು ವೆಂಕಟೇಶ್. ಇಲ್ಲಿ ರೀತಿಯಲ್ಲಿ ವೆಂಕಟೇಶಪ್ಪ ತುಂಬ ಹೇಳುವಾಗ ತುಂಬ ಚೆನ್ನಾಗಿ ಎಲ್ಲ ಕೇಳಿಸ್ಕೊಂಡು ಇಲ್ಲಿಂದ ಬಿಟ್ಟ ಮೇಲೆ ಅದೇ ಮನೆಗಳ ವಾತಾವರಣ
ಅದು ಯೋಚನೆ ಮಾಡಬೇಕು ಯಾವ ಪ್ರಯತ್ನ. ಇವತ್ತು ಬಹಳ ಚೆನ್ನಾಗಿ ವೆಂಕಟೇಶಪ್ಪ ಹೇಳಿದ್ದಾರೆ. ಈ ವಿಜ್ಞಾನಿಗಳು ಅವರು ನಿಜವಾಗ್ಲೂ ಕೂಡ ಅವರ ಮನೋಧರ್ಮ ಜನಗಳಲ್ಲಿ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ವೈಜ್ಞಾನಿಕ ಕ್ಷೇತ್ರದಲ್ಲಿ ಅವರು ನಂಬಿರ್ತಕ್ಕಂಥ ವಿಚಾರಗಳನ್ನು ಜನಗಳಿಗೆ ಹೇಳೋದ್ರ ಮೂಲಕ ಅವರಲ್ಲಿ ಒಂದು ಬದಲಾವಣೆ, ಒಂದು ಸಂದೇಶವನ್ನು ಕೊಡುವಂಥ ಜವಾಬ್ದಾರಿ. ಅಂದರೆ ಮೂಢನಂಬಿಕೆಗಳಿಗೆ ವ್ಯತಿರಿಕ್ತವಾಗಿ ನಡೆಸಬೇಕಾಗಿರ್ತಕ್ಕಂಥದ್ದು ವಿಜ್ಞಾನಿಗಳ ಜವಾಬ್ದಾರಿ. ವೆಂಕಟೇಶಪ್ಪ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಮೊದಲೇ ಇಸ್ರೋ ಅವರು ಒಂದು ಉಪಗ್ರಹದ ಲಾಂಚ್ ಮಾಡುವಾಗ ಆ ಲಾಂಚ್ ಮಾಡೋದಕ್ಕಿಂತ ಮೊದಲು ಅದರ ಒಂದು ಆಕೃತಿಯನ್ನು ತಗೊಂಡೋಗಿ ತಿರುಪತಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಂಡು ಆಮೇಲೆ ಉಡಾವಣೆ ಮಾಡೋದು. ನಿಜ, ನಾನು ಅದನ್ನು ಗಮನಿಸ್ತೀನಿ. ಇದಕ್ಕೆ ಕುವೆಂಪುರವರು ಮಾತು ಹೇಳ್ತಾರೆ, ಅವರು ವಿಜ್ಞಾನಿಗಳಲ್ಲ, ಅವರು ವಿಜ್ಞಾನವನ್ನು ಓದತಕ್ಕಂಥ ಕಥೆಗಳು ಅಂತ ಹೇಳ್ತಾರೆ. ಕುವೆಂಪು ಹೇಳಿರ್ತಕ್ಕಂಥದ್ದು ವಿಚಾರ ಕ್ರಾಂತಿ ಕಥೆ ಇರ್ತಕ್ಕಂಥ ಪುಸ್ತಕದಲ್ಲಿ ಕುವೆಂಪು ಹೇಳಿದ್ದಾರೆ. ಇವರು ವಿಜ್ಞಾನಿಗಳಲ್ಲ, ವಿಜ್ಞಾನವನ್ನು ಓದುವಂತಹ ಕಥೆಗಳು ಅಂದರೆ ಅವರು ಎಲ್ಲ ಒಂದು ಸಮಾಜದಲ್ಲಿ ಅವರ ಒಂದು ಹೊಟ್ಟೆಪಾಡಿಗಾಗಿ, ಅವರ ಒಂದು ಅಸ್ತಿತ್ವಕ್ಕಾಗಿ ಆ ರೀತಿ ಒಂದು ವಿಜ್ಞಾನಿ ಅಂತ ಅನಿಸ್ಕೊಂಡು, ಆದರೆ ಅವರು ಪ್ರತಿಪಾದನೆ ಮಾಡೋದಿಲ್ಲ ಪ್ರಾಮಾಣಿಕವಾಗಿ. ಅವರು ಬೇರೆ ಅನ್ನೋದನ್ನ ಕುವೆಂಪು ಅವರು ತುಂಬ ಗಂಭೀರವಾಗಿ ಇದರ ಬಗ್ಗೆ ಯೋಚನೆ ಮಾಡಿ ಹೇಳಿರ್ತಕ್ಕಂಥದ್ದು. ಮತ್ತು ಕಾಲದ ಬಗ್ಗೆ ಹೇಳಿದ್ರು ರಾವ್ ಕಾಲ ಬೇಕಾದ ಕುವೆಂಪು ಅವರು ಹೇಳ್ತಾರೆ, ಕಾಲ ನಿರ್ಗುಣ, ಕಾಲಕ್ಕೆ ಒಳ್ಳೆಯದು ಕೆಟ್ಟದಂತಕ್ಕಂಥದ್ದು. ಮನುಷ್ಯ ಬದುಕಿರೋವರೆಗೂ ಈ ಭೂಮಿ ಮೇಲೆ ಅದು ಒಳ್ಳೆಯ ಕಾಲ ಅಂತಕ್ಕಂಥದ್ದು. ಆದ್ದರಿಂದ ಇವತ್ತು ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಆದರೆ ನಾವು ಅದನ್ನ ಕೇಳಿ ಅವುಗಳನ್ನು ನಾವು ಯಾವ ರೀತಿ ಈ ವ್ಯವಸ್ಥೆಯಲ್ಲಿ ಈ ಒಂದು ಮೂಢನಂಬಿಕೆಗಳು ಯಾವ ರೀತಿ ತಳ ಸಮುದಾಯಗಳ ಮೇಲೆ ಪ್ರಭಾವ ಬೀರ್ತಾ ಇರ್ತದೆ, ಪರಿಣಾಮ ಏನಾಗ್ತದೆ ಅದು ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕು. ಇಡೀ ಅವರ ಸರ್ವೋತ್ತಮ ಬೆಳವಣಿಗೆಗೆ ಕಟ್ಟಡ ಕೊಡುತ್ತಿರ್ತಕ್ಕಂಥದ್ದು ಮೂಢನಂಬಿಕೆ. ಆದ್ದರಿಂದ ಅನಿವಾರ್ಯವಾಗಿ ಈ ತಳ ಸಮುದಾಯಗಳಿಂದ ಬಂದಿರತಕ್ಕಂಥ ಯಾವ ಮೊದಲು ಅವರ ಅರ್ಥ ಮಾಡಿ, ಆಮೇಲೆ ಹೊರಗಡೆಗೆ ತರಲಿಕ್ಕೆ ಪ್ರಯತ್ನ. ಇವತ್ತು ನಿಮ್ಗೆ ಏನು ಬೇಕು ಅದು ಪಡಿಬೇಕಾದ್ರೆ ಶಿಕ್ಷಣ ಬೇಕು, ಅದನ್ನೆಲ್ಲ